ಅವಾಗ LKG ತಿಂದಿದ್ದಲ್ಲ ಏನಾಗಿತ್ತು? ಈಗಲೂ ಹಂಗೆ ಬರುತ್ತೆ ಬಿಡು. ನಮ್ಮ ಬಿಟ್ಟು ಹೋಗ್ತೀಯ ಚಿಕ್ಕ. ಏನು ಆಗಲ್ಲ, ಸುಮ್ನಿರೋ. ಅಯ್ಯ ಸತ್ತೋತಾರೆ. ಏನು ಆಗಲ್ಲ ಅಂತ ಹೇಳ್ತಿಲ್ವನೆ ಎಲ್ಲ. ನೋಡಿ ನನ್ನ ಮಗಳು ತಲೆಗೆ ಸ್ವಿಂಗಮ್ ಮಣ್ಸಿರೋದು. ಬಿಡಿಸ್ಬಾರೋ ಈಗ. ಎಲ್ರಿಗೂ ನಮಸ್ಕಾರ. ಇವತ್ತು ಪಪ್ಪ ಅಮ್ಮ ಕೂಡ ಊರಿಗೆ ಹೊರಡ್ತಾ ಇದ್ರು. ಅವ್ರು ಬಂದು 2-3 ಡೇಸ್ ಆಗಿತ್ತು. 3 ಜನ ಮಕ್ಕಳು ಒಟ್ಟಿಗಿದ್ರೆ ಪಾಪ ಇಟ್ಕೊಂಡು ನಿಭಾಯಿಸಕ್ ಕಷ್ಟ ಅಂತ ಹೇಳಿ ಚೋಟನ್ ಕರ್ಕೊಂಡು ಹೋಗಕ್ಕಿದ್ರು. ಚೋಟಿಗೆ ಇಷ್ಟ ಇರ್ಲಿಲ್ಲ. ಪ್ಲೀಸ್ ಚಕ್ಕಿ ಉಳಿಸ್ಕೊಳ್ಳಿ ಅಂತಿದ್ದ. ಹಾಗಾಗಿ ನಮ್ಮಮ್ಮ ನೀನ್ ಜಗಳ ಮಾಡಲ್ಲ ಅಂತ ಮಾತು ಕೊಡು ಅಂತ ಮಾತು ತಗೊಳ್ತಾ ಇದ್ರು ಅವನ ಹತ್ರ. ನೋಡೋಣ 10ನೇ ಕ್ಲಾಸಿಗೆ ಸರಿ ಆಗ್ತಾನ. 10ಕ್ಕೆ ಇನ್ನು ಒಂದು ತಿಂಗಳೊಳಗೆ ಸರಿ ಆಗ್ಬೇಕು. ಒಂದು ತಿಂಗಳಲ್ಲಿ ಇನ್ನು ಈಗ 7th ಅಲ್ವಾ. ಸಣ್ಣ ಮಕ್ಕಳು ಬೆಳಗ್ಗೆ ಎದ್ದೇಳೋದು, ಓಡಾಡೋದು, ಕೂತ್ಕೊಳ್ಳೋ, ಆಡೋದು ನೋಡೋದೇ ಏನೋ ಒಂಥರ ಚಂದ, ಮುದ್ದು ಅನ್ಸುತ್ತೆ. ನನಗೆ ಮೊದ್ಲಿಂದನೂ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ಪಪ್ಪಂಗೆ ನಗೆಟ್ಸ್ ತುಂಬಾ ಇಷ್ಟ ಆಗಿತ್ತು. ಹಾಗೆ ಪ್ಯಾಕ್ ಕೊಟ್ರೆ ಅದು 4 hours ಹೋಗೋದ್ರೊಳಗೆ ಮೆತ್ತೆ ಮುದ್ದೆ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು 7-8 ಫ್ರೈ ಮಾಡಿ ಹಾಗೆ ಕಳಿಸ್ದೆ. ಪಪ್ಪ ಬೆಳಗ್ಗೆ ನಾನ್ ವೆಜ್ ತಿನ್ನಲ್ಲ ಅಷ್ಟಾಗಿ. ಹಾಗಾಗಿ ಅಮ್ಮ ಯಾವಾಗಲೂ ಅಷ್ಟೇ ಎಲ್ಲಾದ್ರೂ ಹೋಗುವಾಗ ದೇವ್ರ ಪೂಜೆ ಮಾಡಿ ಹೊರಡೋದು. ನನ್ನ ಮಗನಿಗೆ ಪೂಜೆ ಮಾಡೋದು ಅಂದ್ರೆ ಇಷ್ಟ ಅಲ್ವಾ. ಹಾಗಾಗಿ ಅಮ್ಮ ಮಾಡುವಾಗ ಬರ್ತಾನೆ ಪೂಜೆ ಮಾಡೋಕ್ಕೆ. ಅಮ್ಮ ನೋಡಿದ್ರೆ ಸಾಕು ಅವ್ನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮಮ್ಮ ತುಂಬಾ ಪೂಜೆ ಮಾಡ್ತಾರೆ. ಅಜ್ಜನ್ ಬಾಯ್ ಮಾಡ್ಬಾ. ಅಜ್ಜ ಹೋಗ್ತಿದ್ರು, ಬಾಯ್ ಮಾಡ್ಬಾ. ಬಾಗ್ಲಿಗೆ ಬೆಳಗೋಗ, ಬಾಗ್ಲಿಗೆ ಪೂಜೆ ಮಾಡೋಗ. ಪೂಜೆ ಮಾಡ್ತದೆ ಮಗು. ಅಮ್ಮ ಸುಡ್ಕತಾನೆ. ಸುಡ ಏ ಪುಟ್ಟಣ. ಪಾಪ ಅವರು ಬೆಳಗ್ಗೆ 9-9:30 ಹೊರಟರು. ಹೊರಗಡೆನೆ ತಿಂಡಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಬೇಡ ರಾಗಿ ದೋಸೆ ಇರಲಿ ಡ್ಯಾಡಿಗೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಇದು ಹೆಲ್ದಿಯಾಗಿ ಈಸಿಯಾಗಿ ದಿಢೀರಂತ ಮಾಡ್ಬೋದು. ಆದರೆ ಪಟ್ ಅಂತ ತಿನ್ನಬೇಕು, ತುಂಬ ಹೊತ್ತೆಲ್ಲ ಇಡೋಕ್ಕಾಗಲ್ಲ. ಇದಕ್ಕೆ ಏನಿಲ್ಲ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ನೀವು ರೊಟ್ಟಿ ಹೆಂಚ ಮೇಲಾದರೂ ಮಾಡ್ಬೋದು ಅಥವಾ ಚಪಾತಿ ಹೆಂಚಿನ ಮೇಲೆ ಆದರೂ ಮಾಡ್ಬೋದು. ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಮಾತ್ರ. ಹಾಗೆ ಅವರು ಕೂಡ ತಿಂಡಿ ಮಾಡ್ಕೊಂಡು ಪಪ್ಪ ಅಮ್ಮ ಎಲ್ಲ ಹೊರಟರು. ನನ್ನ ಮಗಳು ಬಿಟ್ಟು ಬರೋಕ್ಕೆ ಹೋಗ್ತಿದ್ದಾಳೆ ಕಾರ್ ಹತ್ರ. ಹೋಗುವಾಗ ಬೇಜಾರು ಹಾಗೆ ಆಗುತ್ತೆ. ಮತ್ತು ನಮ್ಮ ಕಾರ್ ಪಕ್ಕನೇ ಪಪ್ಪನ ಕಾರು ಕೂಡ ನಿಂತಿತ್ತು. ನಮ್ಮ ಮನೆಯವ್ರು ಕೂಡ ಇರಲಿಲ್ಲ. ಬಟ್ ಕಾರ್ ಎಲ್ಲಿ ನಿಲ್ಲುತ್ತೆ, ಕಾರಿಗೆ ಬಂದು ಹತ್ತು ಕೂತ್ಕೊಳ್ಳೋಕೆ ಮಾತ್ರ ಗೊತ್ತು. ಕಾರಿಂದ ಎಕ್ಸಿಟ್ ಆಗೋಕ್ಕೆ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಕೊಂಡು ಕೇಳಿಕೊಂಡು ಹೊರಗಡೆ ಬರ್ತಾ ಇರೋದು. ಯಾವ ಕಡೆ ತಿರುಗಿ ನೋಡಿದ್ರು ಒಂದೇ ಥರ ಅನಿಸುತ್ತೆ. ಹಾಗಾಗಿ ನನಗೆ ಗೊತ್ತಾಗಲ್ಲ. ಅಮ್ಮವರೆಲ್ಲ ಹೊರಡ್ತಾ ಇದ್ದಾರೆ. ಅಮ್ಮ ಪಪ್ಪಂಗೆ ಸ್ವಲ್ಪ ಬೆಂಗಳೂರಲ್ಲಿ ಡ್ರೈವಿಂಗ್ ಕಷ್ಟ ಅಂತ ಹೇಳ್ಬಿಟ್ಟು ಡ್ರೈವರ್ ಮಾಡಿಬಿಟ್ಟು ಅವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾಯ್ ಮಾಡು ಮಗನ. ಆ ಕಡೆ ಎಕ್ಸಿಟ್. ಬಾಯ್ ಮಗನ ಖುಷಿ. ನನ್ನ ಮಗನಿಗೆ ಕಳ್ಸ್ಕೊಡೋಕ್ಕೆ ಖುಷಿ. ನಮ್ಮ ಪಪ್ಪ ಅಮ್ಮ ಹೋಗ್ತಿರೋದ್ರಿಂದ ನಮ್ಮ ಚುಪ್ಪಿಗೆ ಫುಲ್ ಖುಷಿ, ಅಂದರೆ ಫುಲ್ ಫ್ರೀ ಆಗಿಬಿಟ್ಟ. ಅದಕ್ಕೆ ಇಲ್ಲ ಬಾಯ್ ಡ್ಯಾಡಿ. ಬಾಯ್. ಸರಿ, ತುಂಬ ಸ್ಪೀಡ್ ಬೇಡ, ಸ್ಲೋ ಇರಲಿ. ಸರಿ ಆಯ್ತು ಡ್ಯಾಡಿ. ಏನೋ ಇಲ್ಲಿರೋದಕ್ಕೆ ಪರವಾಗಿಲ್ಲ. ಇನ್ನೇ ನಾನೊಂದು ವಾರ ಬಿಟ್ಟು ಹೋಗ್ತೀನಿ. ಅಕ್ಕನೂ ಕೂಡ ನಾಳೆ ಬರ್ತಾಳೆ. ಬಟ್ ಅವ್ರು ಸಿಂಗಾಪುರಿಗೆ ಬಂದು ಹಿಂಗೆ ಹೋಗುವಾಗ ನನ್ನ ಕಷ್ಟ ಹೇಳಂಗಿರಲಿಲ್ಲ. ಅದು ನಾನು ಯೋಚನೆ ಮಾಡೋ ರೀತಿಗೂ ನಂಗೆಲ್ಲ ಅವ್ರು ಬಿಟ್ಟಿರೋಕ್ಕೆ ಆಗ್ತಾಯಿರಲಿಲ್ಲ ಅವ್ರು ಹೋದ್ಮೇಲೆ. ಈಗ ಪಪ್ಪ ಅಮ್ಮನ ಕಳಿಸಿ ಬಂದು ನನ್ನ ಚುಪ್ಪಿ ಇಷ್ಟೊಂದು ಮಲಗಿದ್ದ ಕಳ್ಳ ಇವಾಗ ಎದ್ದ. ಬಾರೋ ದೊಡ್ಡ ಮನ್ಸ ನಯಸ್ಸಾಗಿ ರೌಂಡ್ ಮಾಡ್ಕೋಬಾರ್ದು. ಇವತ್ತು ಸೆಕೆಂಡ್ ಡೇ ಮಾಡ್ತಾ ಇದ್ದೀನಿ. ಅಕ್ಕ ಬರ್ತಲ್ಲ. ಸೊ ನಾವು ನಾನ್ ವೆಜ್ ತಿಂದು ಕಂಟಿನ್ಯೂಸ್ ಆಗಿ 3-4 ತಿಂದಿದ್ದೆ. ಹಿಂಸೆ ಆಗ್ತಿತ್ತು. ಇವತ್ತು ವೆಜ್ ಮಾಡೋಣ ಅಂತ ಜಾಮೂನ್ ಮಾಡಿ, ತರಕಾರಿ ಸಾಂಬಾರು ಮಾಡಿ, ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಚಿಗವ ನೋಡಿ ಚ್ವಿಂಗಮ್ ನುಂಗ್ದೆ ಏನಾಗುತ್ತೆ ಅಂತ ಕೇಳ್ತಾಳೆ. ನುಂಗ್ಬಾರ್ದು, ಸತ್ತೋಗ್ತಾರೆ ಅಂದ್ರೆ ನಾನು LKG ನುಂಗಿದ್ದೆ, ಏನೂ ಆಗಿಲ್ಲ, ಸತ್ತೋಗಿದ್ದೀನ ಅಂತಾಳೆ. ಬಿಡು ಹೋಗ್ಲಿ ಅಂದ್ರೆ ಅಳ್ತಾ ಕೂತ್ಕೊಂತಾಳೆ. ಬಿಟ್ಟನ ಸನಕ ಎಲ್ಲಿ ಹುಡುಕು ಸಣ್ಣಕ ಇಲ್ಲಿ ನೀನ್ ಬಟ್ಟೆ ನೋಡಿ. ಇಲ್ಲಿ ಮಗನೆ, ಇಲ್ಲಿ ನೋಡ್ಬಾ. ಇಲ್ಲಿ ಸಣ್ಣಕ ಎಲ್ಲ ಕಾಣಿಸ್ತಿಲ್ಲ. ಏನು ಆಗಲ್ಲ. ನೀನೇ ಹೇಳ್ತಿದ್ದಿಲ್ಲ LKG ತಿಂದೆ ಏನೂ ಆಗಿಲ್ಲ ಅಂತ. ಬಿಡು. ಅವಾಗ LKG ತಿಂದಿದ್ದಲ್ಲ ಏನಾಗಿತ್ತು? ಈಗಲೂ ಹಂಗೆ ಬರುತ್ತೆ ಬಿಡು. ನಮ್ಮ ಬಿಟ್ಟು ಹೋಗ್ತೀಯ
ಅಳ್ತಾಳೆ. ಏನು ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಏನು ಆಗಲ್ಲ, ಸುಮ್ನಿರೋ. ಅಯ್ಯ ಸತ್ತೋತಾರೆ. ಮತ್ತೆ ಏನು ಆಗಲ್ಲ ಅಂತ ಹೇಳ್ತಿಲ್ವೇನೆ? ಭಯ ಆಗುತ್ತೆ ಅಂದ್ರೆ ಚ್ವಿಂಗಮ್ ಏನಕ್ಕೆ ಆಗಿದ್ದ ಗೊತ್ತಿದ್ದೆ ಅಷ್ಟೊತ್ತು. ಒತ್ತದಂಗ ಅನ್ಸುತ್ತೆ. ಬಟ್ ನೋಡಿ ಪಾಕಕ್ಕೆ ಹಾಕಿದ ತಕ್ಷಣ ಯಾವ ಕಲರ್ ಬರುತ್ತೆ. ಸಖತ್ತಾಗಿ ಬಂದಿದೆ ಮಾತ್ರ. ನಿಂಗೆ ಏನಾಗಿದೆಯೋ ಮರೆಯ ಎಲ್ಲ ನೋಡಿ. ನನ್ನ ಮಗಳು ತಲೆಗೆ ಚ್ವಿಂಗಮ್ ಅಂಟಿಸಿರೋದು. ಓ ಮಗಳು ಬಂದು ಹೇಳ್ಕೊಡ್ತಿದ್ದೆ ಅಲ್ವಾ ಐಸ್ ಹಾಕಿ ಹಿಂಗಂದ್ರೆ ಮಾಡ ನಂಗೆ. ಏ ನಿಧಾನ ಚುಪ್ಪಿ ಬಾಗಿಲು ತೆಗ್ದಿತ್ತು. ಬಿಡಿಸ್ಬಾರ ಈಗ. ಕೂತ್ಕೊ ಬಿಡಿಸೋ ಮಾತ್ರ. ಸಂಜೆ ಆದ್ರೂ ಪರವಾಗಿಲ್ಲ ಬಿಡಿಸೋದು. ಹೆಂಗ್ ಬಿಡಿಸ್ತೀಯ ಗೊತ್ತಿಲ್ಲ. ಇವಳು ಚಿಂಗಮ್ ತಿಂದು ನುಂಗಿ ಅಳ್ತಿದ್ದಾಳೆ. ಇವನು ಚಿಂಗಮ್ ಅಣ್ಸಿದ್ಕೆ ಬಾಯಲ್ಲೆಲ್ಲ ಕಡಿಬಿಡತ್ತಿಗೆ. ನೋಡಿ ಯಾರು ಬಂದಿದ್ದಾರೆ ದಿಢೀರ್ ಅಂತ. ನಮ್ಮ ಅಕ್ಕ ಬಂದಿದ ತಕ್ಷಣ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಇವತ್ತು ಕಬಾಬ್ ಮಾಡುಂಟು. ನನ್ನ ಮಗ ಮಲಗಿದ್ದ, ಇವಾಗ ಜಸ್ಟ್ ಎದ್ದ. ಹಾಗಾಗಿ ನಿದ್ದೆಗಣ್ಣಲ್ಲಿ ಆ ಥರ ಆಡ್ತಾ ಇರೋದು. ಈಗ ನಾವೆಲ್ಲ ಹೊರಗಡೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ ಎಲ್ಲರೂ. ಹೆಂಗೋ ಕಾಣಿಸ್ತಿದ್ಯಾ ಮಗಳು ಗೊತ್ತಾ ನೀನು? ಮಕ್ಕಳೆಲ್ಲ ಕಂಟಿನ್ಯೂಸ್ ಆಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಡ್ಬಂದವ್ರು ನಮ್ಮ ಮುಖ ನೋಡೋಂಗಿಲ್ಲ. ಅದರಲ್ಲೂ ನನ್ನ ಮಗಳಂತೂ ಕಣ್ಣೇ ಒಂಥರ, ಕೆನ್ನೆ ಒಂಥರ. ಅವಳದು ಹೇರ್ ಕಟ್ಟಿಗೂ ಅವಳಿಗೂ ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ. ಅಲ್ಲಿಂದ ಇನ್ನು ಚಿಕ್ಕ ಪುಟ್ಟು ಶಾಪಿಂಗ್ ಇದೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ ಚುಪ್ಪಿ. ಈಗ ನಾವು ಮುಂಚೆ ಎಲ್ಲೆಲ್ಲಿದ್ದು ಅಲ್ಲೆಲ್ಲ ಒಂದು ರೌಂಡ್ ಆಗ್ತಾ ಇದ್ದೀವಿ. ಅಲ್ಲಿಂದ ಬಂದು ಅಕ್ಕವ್ರನ್ನ ಒಂದು ಕಡೆ ಇಳಿಸಿ ನಾವು ಮತ್ತೆ ಅದೇ ಶಾಪ್ಗೆ ಹೋಗ್ಬೇಕು ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೊದಲು ನಾವು ಕಲ್ಯಾಣ ನಗರದಲ್ಲಿತ್ತಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ವೈಟ್ ಫೀಲ್ಡ್ ಬಿಟ್ಟು ಅಲ್ಲೂ 3 ವರ್ಷ ಇದ್ದು ಅಲ್ಲ, ಉಡಿಲಿ. ಅದು ಬಿಟ್ಟು ಫಸ್ಟ್ ಕಲ್ಯಾಣ ನಗರದಲ್ಲಿ ಒಂದು ನಮ್ಮನೆಯವ್ರು 1 ಇಯರ್ ಇದ್ರು. ನಾನೊಂದು 6-7 ಮಂತ್ಸ್ ಇದ್ದೆ. ಈಗ ಅಲ್ಲಿಗೆ ಬಂದಿದ್ದೀವಿ. ನಾವು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅಕ್ಕ ಬೆಳಗ್ಗೆ ಎಲ್ಲಿ ಬಿಟ್ಟು ಹೋಗಿದ್ದು ಅಲ್ಲಿಗೆ ಬಂದಿದ್ವಿ. ಅಲ್ಲೇ ನಳಪಾಂಕ ಒಂದು ಹೋಟೆಲ್ ಇತ್ತು. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗಾಗಿ ಏನಾದರೂ ಸಂಜೆ 4:15 ಆಗಿತ್ತು. ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಇದೊಂದು ಪಾವ್ ಬಜ್ಜಿ ನನಗೆ. ಇಷ್ಟೇನಿರೋದು? ಗೊತ್ತಾಗ್ಲಿಲ್ವಾ? ಇಲ್ಲ ಈಚೆಯಿಂದ ಹೋಗ್ಬೋದು, ಬಟ್ ನಾವಲ್ಲ, ಇಬ್ಬರು ಯಾರು ಹೋಗ ನಡಿಯ ಕಡೆ ನೋಡ್ಕೊ ಬಂದಲ್ಲ. ನಳಪಾಕ ಏನಂತ ಎಂತಿದ್ದಲ್ಲ, ನಳಪಾಕ ಪಾಕ. ಚೆನ್ನಾಗಿ ಮಾಡೋರು, ಚೆನ್ನಾಗಿದೆ ಅಲ್ವಾ ಎನ್ವೈರ್ಮೆಂಟ್. ಟೊಮೊಟೊ ಕರಲಿ ಮೊಸರನ್ನ ನನ್ನ ಮಗನಿಗೆ, ಇವರಿಬ್ರು ಮಸಾಲೆ ಪುರಿ, ನಾನು ದಹಿ ಪುರಿ ಹೇಳಿದ್ದೀನಿ. ಕಾಫಿ. ನಾವು ಈಗ ನಾವಿರೋ ಮನೆಯಿಂದ ಫ್ಲ್ಯಾಟಿಂದ ನಾವು ಮುಂಚೆ ಇದ್ವಲ್ಲ ನಮ್ಮ ಓನರ್ ಮನೆ, ಹಳೆ ಮನೆ, ಅಲ್ಲಿಗೆ ಬರೋಕ್ಕೆ 1-1.5 ಗಂಟೆ ಆಗುತ್ತೆ. ಅಲ್ಲೇನಾದರೂ ಕೆಲಸ ಇದ್ದರೆ ಅಲ್ಲಿಗೆ ಬಂದರೆ ನಾವು ಈ ಶಾಪಿಗೆ ವಿಸಿಟ್ ಮಾಡೇ ಹೋಗೋದು. ಹಾಗಾಗಿ ಅಕ್ಕನ ನಮ್ದು ಇಲ್ಲೇ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಕ್ಕನ ಇಲ್ಲಿಗೆ ಬಿಟ್ಟು ನಾವು ಹೋಗಿದ್ವಿ. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟು. ಆಕ್ಚುಲಿ ಒಳಗೆ ವಿಡಿಯೋ ಮಾಡಾಗಿಲ್ಲ, ಹಾಗಾಗಿ ಮಾಡಾಗಿಲ್ಲ. ಇರೋದ್ರಲ್ಲಿ ಬೆಟರ್ ಇದೆ. ಹೆಚ್ಚಿಗೆ ಬಾ, ಸೈಡಿಗೆ ಬಾ. ವಿ ಆರ್ ಗೋಯಿಂಗ್ ಟು ನೈಟ್ ಹೋಟೆಲ್. ಹೊರಡೋಣ. ಶಾಪಿಂಗ್ ಎಲ್ಲ ಆಯ್ತು. ಅರ್ಥ ಆಗುತ್ತೆ. ನೀರು ನಿನ್ನ ಕೈಲಿರೋದು ನನ್ನ ಹೂ, ಅದು ನಮ್ಮ ಅಕ್ಕನ ಕೈಯಲ್ಲಿರೋದು. ಶಾಪಿಂಗ್ ಒಟ್ನಲ್ಲಿ ಮಾಡಿದ್ವಿ ಇಬ್ರದ್ದು ಸೇರಿ. ಹೋಗ್ಬೇಕಾದ್ರೆ ಖುಷಿ. ನಮ್ಮ ಅಕ್ಕ ಏನು ಫ್ರೀ ಏರ್ ಬಿಟ್ಕೊ ಬಂದಿಲ್ಲಪ್ಪ. ಚಿಕ್ಕ ಅಲ್ಲಿ ಮುಂದೆ ನೋಡು. ಆಮೇಲೆ ಅದು ಹುಡ್ಕ ಬರ್ಸಲಿ ಎಲ್ಲ ರಿಸ್ಕ್ ಆಗುತ್ತೆ ಅಂತ ಜುಟ್ಟು ಹಾಕೊಂಡಿದ್ದೆ. ನಾನು ರಬ್ಬರ್ ಬ್ಯಾಂಡ್ ತಗೊಬಂದಿರಲಿಲ್ಲ, ಹಾಗಾಗಿ ಇಷ್ಟೊತ್ತಿನಲ್ಲಿ ಸನ್ ಗ್ಲಾಸ್ ಹೋಗ್ಬಿಟ್ಟಿದ್ವಿ. ಮುಂದೆ ನೋಡ್ಕೊಂಡು ಹೋಗೋ ಹೇಳಿ ನಮ್ಮ ನಾಯ್ಡು ಹೋಟೆಲ್ಗೆ ಬಂದಿದ್ದೀವಿ. ಮೊದಲು ಇಲ್ಲಿತ್ತು, ಇವಾಗ ಅಲ್ಲಿ ಶಿಫ್ಟ್ ಆಗಿದೆ. ಅಲ್ಲಿಲ್ಲ, ಇಲ್ಲೂ ಇದೆ, ಅಲ್ಲೂ ಇದೆ, ಇಲ್ಲಿದೆ.
ಈ ಸೂಪ್ಗೋಸ್ಕರನೇ ಹೊಡ್ ಬಂದಿದ್ದು ಈಗ ನಾವು ಅಲ್ಲಿಂದ. ವಾವ್ ಮಗಳೇ, ಎಷ್ಟು ಚೆನ್ನಾಗಿದೆ ಮಗಳೇ ಸೊಪ್ಪು. ವಾವ್ ಫ್ರೆಶ್ ಆಗಿ. ಇನ್ನೊಂದು ವಾವ್. ಹಾಂ ಗ್ರಿಲ್ಲಾ? ಓಕೆ. ಹಾಂ ಓಕೆ ಓಕೆ ಥ್ಯಾಂಕ್ ಯು. ಹಾಂ ಸೂಪರ್. ಕುಡಿ ಮಗಳು, ಒಳ್ಳೇದು ಹೆಲ್ತಿಗೆ ರಜಾ. ಎಲ್ಲ ಚಿಕನ್ ಹಾಕು ಮಗಳೇ ಅಲ್ವಾ? ಅವತ್ತೇನು ಟೇಸ್ಟೇ. ನಾನು ಅವತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಚೆನ್ನಾಗಿರುತ್ತೆ, ಮತ್ತು ಇವತ್ತು ಹೆಂಗಿರುತ್ತೋ ಅಂದ್ಕೊಳ್ತಾ ಇದ್ದೆ. ಇವರೇ ನೋಡಿ ನಮ್ಮ ನಾಯ್ಡು ಹೋಟೆಲ್ದು ಓನರು. ನಮ್ಮ ಯಾವಾಗಲೂ ಅಷ್ಟೇ ಇಷ್ಟೇ ಪ್ರೀತಿಲಿ ಇಷ್ಟೇ ಖುಷಿಯಿಂದ ಮಾತಾಡಿಸಿ ಕಳಿಸ್ತಾರೆ. ನಾವು ಯೂಟ್ಯೂಬರ್ ಅಲ್ವಾ, ಏನೇ ಮಾಡಿದ್ರು ವಿಡಿಯೋ ಮಾಡ್ಕೊತೀವಿ. ಹಾಗೆ 2 ವರ್ಷದಿಂದ ಫಸ್ಟ್ ರಾತ್ರಿ 10:30 ಬಂದಾಗ ಒಂದು ಕೈಮಾ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು. ಅವತ್ತು ಕೊಡಿಸಿದ್ದು ಕೈಮಾ ಇವ್ರಿಗೆ ನಾಯ್ಡು ಹೋಟ್ಲು ಇಡೀ ಫ್ಯಾಮಿಲಿಗೆ ಒಂದು ನಾಯ್ಡು ಹೋಟ್ಲದು ಹುಚ್ಚಿಡ್ದು ಬಿಟ್ಟಿದೆ. ಆ ರೀತಿ ಈ ಜಾಗಕ್ಕೆ ಬಂದರೆ ಸಾಕು, ನಾಯ್ಡು ಹೋಟ್ಲಿಗೆ ಬರ್ದಾನೆ ಇವ್ರು ಹೋಗೋದೇ ಇಲ್ಲ. ಈ ಹೋಟೆಲ್ಗಳು ವೀಡಿಯೋ ಮಾಡುವಾಗ ನಾನು ಯಾರ ಹತ್ರನೂ ಜಾಸ್ತಿ ದುಡ್ಡು ಇಸ್ಕೊಂಡಿಲ್ಲ. ಎಷ್ಟೋ ಜನ ಕಮೆಂಟ್ ಮಾಡ್ತೀರಾ ದುಡ್ಡು ಇಸ್ಕೊಂಡಿದ್ದೀರಾ ಹಾಗೆ ಹೀಗೆ ಪ್ರಮೋಷನ್ ವೀಡಿಯೋ ಅಂತ. ನಾನು ದುಡ್ಡು ಇಸ್ಕೊಂಡು ಇಲ್ದಿರೋ ಹೊತ್ತಿಗೆ ನನಗೆ ಇವ್ರಗಳ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆ. ಬಿಸ್ನೆಸ್ ಅನ್ನೋದಕ್ಕಿಂತ ನಮಗೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಬೆಳೆದಿದೆ ಇವ್ರಗಳ ಜೊತೆ. ಹಾಗಾಗಿ ನಾವು ಬಂದಾಗೆಲ್ಲ ನಮಗೆ ಖುಷಿಯಾಗಿ ಜಾಗದಲ್ಲೆಲ್ಲ ವೀಡಿಯೋ ಮಾಡ್ತಾ ಇರ್ತೀವಿ. ಈ ಹೋಟ್ಲು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಈ ಸೈಡ್ ಬಂದ್ರಂತೂ ಪಕ್ಕ ನಾವು ಮಿಸ್ ಮಾಡೋದೇ ಇಲ್ಲ. ನಾವೀಗಿರೋ ಜಾಗದಿಂದ ಇಲ್ಲಿಗೆ 1 ಗಂಟೆ ಜರ್ನಿ ಆಗುತ್ತೆ. ಆದರೂ ಕೂಡ ಆ ಫುಡ್ಡಿನ ಟೇಸ್ಟಿಗೋಸ್ಕರ ಅಷ್ಟೇ ನಾವು ಇಲ್ಲಿಗೆ ಬರ್ತೀವಿ. ಅವತ್ತಂತೂ ನಾವು ಏನೇನು ತರ್ಸ್ಕೊಂಡ್ವಿ ಅನ್ನೋದು ಗೊತ್ತಿಲ್ಲ. ಒಂದರಿಂದ ತರ್ಸ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಅಪರೂಪಕ್ಕೆ ಬಂದಾಗ ಮತ್ತೆ ಸಿಗಲ್ವಲ್ಲ ಅನ್ನೋ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ತಿಂದು ಬಿಡ್ತೀವಿ. ಹಂಗಾಗಿ ಅವತ್ತು ಮಟನ್ನು, ಫಿಶ್ಶು, ಪ್ರಾನ್ಸು, ಚಿಕನ್ನು ಏನೇನು ಸಿಗುತ್ತೆ ಎಲ್ಲದನ್ನು ತರಿಸ್ಕೊಂಡು ಅವತ್ತು ತಿಂದ್ವಿ. ಊಟನೂ ಅಷ್ಟೇ ನಮಗೆ ಅಂತ ಸ್ಪೆಷಲ್ಲಾಗಿ ಆಗಲೇ ರೆಡಿ ಮಾಡಿ ಕೊಟ್ಟರು. ನಮಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಂದರೆ ಇತ್ತೀಚೆಗೆ ಮಟನ್ ಸೂಪು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಕಾಂಪ್ಲಿಮೆಂಟ್ರಿ ಥರ ಕೊಡ್ತಾರೆ. ಆ ಮಟನ್ ಸೂಪ್ ಅಷ್ಟೂ ಚೆನ್ನಾಗಿರುತ್ತೆ. ಸಾಧ್ಯ ಆದರೆ KR ಪುರಮಲ್ಲಿ ನಾಯ್ಡು ಹೋಟ್ಲು, ಅವ್ರದ್ದು ಇನ್ನೂ 2-3 ಬ್ರ್ಯಾಂಚ್ ಇದೆ. ನಾನಂತೂ ಬಂದರೆ ಈ ಜಾಗದಲ್ಲಿ ಊಟ ಮಾಡ್ತೀವಿ KR ಪುರಮಲ್ಲಿ. ಊಟ ಎಲ್ಲ ಆದಮೇಲೆ ಹೊಟ್ಟೆಲಿ ಜಾಗ ಇಲ್ದಿದ್ರು ಡೆಸರ್ಟ್ಸು, ಐಸ್ ಕ್ರೀಮು ಮತ್ತು ಸೋಡಾ, ಜ್ಯೂಸು ಈ ಮಕ್ಕಳು ಹೊಡೆದಾಡ್ಕೊಂಡು ಕುಡಿದ್ರು. ನಿಮಗೆಲ್ಲ ಬಿಲ್ ಎಷ್ಟಾಗಿರ್ಬೋದು, ಇಷ್ಟೊಂದೆಲ್ಲ ತರ್ಸ್ಕೊಂಡು ತಿಂದಿದ್ದೀರಾ ಅಂತ ಗಾಬರಿ ಆಗಿರ್ಬೋದು. ಹೌದು, ಬಿಲ್ ಜಾಸ್ತಿ ಆಯಿತು. ದಿನೇಶ್ ಅವ್ರು ಕೂಡ ಬಿಲ್ನ ಕೊಡಲೇಬೇಡಿ ಅಂತ ಕೂತ್ಕೊಂಡಿದ್ರು, ಯಾಕಂದರೆ ಅಪರೂಪಕ್ಕೆ ಬಂದಿದ್ದೀವಿ ಅಂತ. ಬಟ್ ಯಾವತ್ತು ಫ್ರೆಂಡ್ಶಿಪ್ಗಳಲ್ಲಿ ಈ ಥರ ವ್ಯವಹಾರಗಳು ನಡೆದಾಗ ಫ್ರೆಂಡ್ಶಿಪ್ ಕೂಡ ಹಾಳಾಗುತ್ತೆ. ಹಾಗಾಗಿ ನಾವು ಅದು ಏನೆಲ್ಲ ಫಾರ್ಮಾಲಿಟೀಸ್ ಮಾಡಬೇಕು ಮಾಡಿದ್ವಿ. ನಮಗೆ ಅಂತ ನಾರ್ಮಲಿ ಅಲ್ಲೊಂದು ಸ್ವಲ್ಪ ಡಿಸ್ಕೌಂಟ್ ನಾರ್ಮಲಿ ಇದ್ದೇ ಇರುತ್ತೆ. ಆದರೂ ಕೂಡ ಅದೇನೇನಿದೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಈ ಮಕ್ಕಳದ್ದು ಜ್ಯೂಸು, ಸೋಡಾ, ಅದು ಇದು ಆಳು ಮೂಳು ಎಲ್ಲ ಕುಡಿದು ಅಲ್ಲಿಂದ ಹೊರಟ್ವಿ. ನಮ್ಮ ಮಕ್ಕಳು ಬಕಾಸರೋನ್ ಮಕ್ಕಳ ಅಂತ ಅನಿಸುತ್ತೆ ಒಂದೊಂದ್ಸರಿ. ನಾವು ಇಷ್ಟೆಲ್ಲ ತಿಂದು ಹೊರಗಡೆ ಬಂದು ಹೊಟ್ಟೆಲಿ ಜಾಗನೇ ಇಲ್ಲ ಅಂತ ಇದ್ರೆ, ಇಲ್ಲಿ ಚಿಕ್ಕವನ್ ನೋಡಿ ನನಗೇನು ಜಾಸ್ತಿ ತಿನ್ನಲೇ ಇಲ್ಲ, ಕುಡಿಲೇ ಇಲ್ಲ ಅಂತ ಇದೆ. ಒಂಚೂರು ಕೊಡ್ರು ಕೊಡ್ತಾಡಿ ತಡಿ ಮಗ ಗುಡ್ಸೆ ಒಂಚೂರು ಮುಂಬೈಗೆ ಹಾಕೊಂಡಾಳು ಅಕ್ಕ. ಒಂಚೂರು ಇಲ್ಲಿ ಬಿದ್ದಿಲ್ಲ ಹಾಕೆ. ತುಂಬ ಮಿಸ್ ಮಾಡ್ಕೊತಿದೀವಿ. ಮತ್ತೆ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಈಚೆ ಬಂದಾಗ ಇಲ್ಲಿಗೇನೆ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕೂತ್ಕೊತಿದ್ದೆ. ಫಸ್ಟ್ ಟೈಮ್ ನಾನು ಹಾಸನ ಬಂದಾಗ, ಬೆಂಗಳೂರು ಬಂದಾಗ ಏನಕ್ಕೋ ರಾತ್ರಿ ಅದು 10 ಗಂಟೆ ಮೇಲೆ ಏನೋ ಊಟ ಕೈಮಾ ಏನೋ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅವಾಗಿಂದ ಇಲ್ಲಿ ಬರೋಕೆ ಇಟ್ಕೊಂಡಿದ್ದು. ಇವರು ಹಾಂ ಓಕೆ ಬರ್ತೀವಿ. ಓಕೆ ಥ್ಯಾಂಕ್ ಯು ಸರ್. ಮನೆಗೆ ಬಂದು ನಾನು ಕೆಳಗೆ